ಕಪಿಗಳು ಅಲ್ಲೇ ಇದ್ದರು. ಲಂಕೆಯ ಕಡೆಗೆ ಅವನ ಪ್ರಯಾಣ ಸಾಗಿತ್ತು. ಎಷ್ಟು ಜೋರು ಅಳ್ತಾ ಇದ್ದರೂ ರಾಕ್ಷಸೇಶ್ವರನಾದ ಲಂಕೆಯ ಒಡೆಯನಿಗೆ ಸ್ವಲ್ಪವೂ ಕರುಣೆ ಹುಟ್ಟದೆ ಹಾಗೆ ದರದರನೆ ಹೊತ್ತೆ ಕೈ ಬಿಡದೆ ಎಳೆದು ಕರ್ಕೊಂಡು ಹೋಗ್ತಾನೇ ಇದ್ದಾನೆ. ತಾಂಜಹಾರ ಸುಸಂಹೃಷ್ಟ, ನಗುತ್ತಾ ಇದ್ದಾನೆ ವಿಕಾರವಾಗಿ, ಯಾರು ನಿನ್ನನ್ನು ಕರೆದೊಯ್ಯುವವನು ಅಂತ. ಆದರೆ ರಾವಣ ಮೃತ್ಯುಂ ಆತ್ಮನಃ ಉತ್ಸಂಗೇನೇವ ಭುಜಗೀಂ ತೀಕ್ಷ್ಣದಂಕ್ಷಾಂ ಮಹಾಭಿಷಾಂ, ನಾನು ಹೊತ್ತೊಯ್ತಾ ಇರುವುದು ನನ್ನ ಮೃತ್ಯುವನ್ನು ಅಂತ ಅವನು ತಿಳಿಯದೇನೆ ಒಬ್ಬ ಅತ್ಯಂತ ವಿಷಯುಕ್ತವಾದಂತಹ ಸರ್ಪವನ್ನು ತನ್ನ ಮಡಿಲಲ್ಲಿಟ್ಟುಕೊಂಡು ಸಾಗಿದರೆ ಹೇಗೋ ಹಾಗೆ ಲಂಕೆಯತ್ತ ಸಾಗಿದ. ಸಂಭ್ರಮಾತ್ ಪರಿವೃತ್ತೋರ್ಮಿ ರುದ್ಧಮೀನ ಮಹೋರಗ ವೈದೇಹ್ಯಾಂ ಹ್ರಿಯಮಾಣಾಯಾಂ ಬಭೂವ ವರುಣಾಲಯ. ಅವನು ಆಗಸವನ್ನು ದಾರಿಯನ್ನಾಗಿಸಿಕೊಂಡು ಹೋಗುವಾಗ